ಧಾರವಾಡದಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ನಿಮಿತ್ತ ಸ್ವಚ್ಛತಾ ಅಭಿಯಾನ ದೇಶ ಪ್ರೇಮದ ಸಂದೇಶ. ಧಾರವಾಡ ನಾಳೆ ಜುಲೈ 26, 2026 ಆಚರಿಸಲಾಗುವ ಕಾರ್ಗಿಲ್ ವಿಜಯ್ ದಿವಸ್ ನಿಮಿತ್ತ ಇಂದು ಜುಲೈ 25, 2026 ಶನಿವಾರ ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಭ್ರಷ್ಟಾಚಾರ ನಿರ್ಮೂಲನಾ ಸಂಘ ಹಾಗೂ ತವನಪ್ಪ ಅಷ್ಟಗಿ ಅವರ ಅಭಿಮಾನಿ ಬಳಗದ ವತಿಯಿಂದ ಅರ್ಥಪೂರ್ಣ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಕಾರ್ಗಿಲ್ ಸ್ತೂಪ ಹಾಗೂ ಮಹಾತ್ಮ ಗಾಂಧೀಜಿಯವರ ಮೂರ್ತಿಯ ಆವರಣವನ್ನು ತೊಳೆದು ಸ್ವಚ್ಛಗೊಳಿಸುವ ಮೂಲಕ ಯೋಧರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸಲಾಯಿತು. ಈ ಪ್ರಶಂಸನೀಯ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ನೇರವಾಗಿ ಪಾಲ್ಗೊಂಡಿದ್ದ ಧೀರ ಸೈನಿಕರಾದ ಚಂದ್ರಶೇಖರ ಅಮೀನಗಡ ಹಾಗೂ ಮಾಜಿ ಸೈನಿಕರಾದ ಭೀಮಪ್ಪ ಜಾಧವ ಭಾಗವಹಿಸಿ ಶ್ರಮದಾನ ಮಾಡಿದ್ದು ವಿಶೇಷವಾಗಿತ್ತು. ಅಭಿಯಾನದಲ್ಲಿ ಮೋಹನ ಅಷ್ಟಗಿ, ಕಾರ್ತಿಕ ನಾಯ್ಕ್, ಸ್ನೇಹ ಧಾರವಾಡಕಾರ, ದೇವಿಕಾ ಹುಬ್ಬಳ್ಳಿ, ಷಣ್ಮುಖ ಕಟ್ಟಿ, ವಿನಾಯಕ ಹಾಗೂ ಆಶೀಶ್ ಸೇರಿದಂತೆ ಹಲವು ಪ್ರಮುಖರು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಕಾರ್ಗಿಲ್ ಯುದ್ಧ ಆಯಿತು. ಯುದ್ಧ ಆದ ಕೂಡಲೇ ನಾವು ಜಿಲ್ಲಾಧಿಕಾರಿಗೆ ಒಂದು ಪತ್ರ ಬರ್ತೀವಿ. ಏನಂದ್ರೆ ಪ್ರತಿಯೊಂದು ಜಿಲ್ಲೆಗಳಿಗೂ ಕಾರ್ಗಿಲ್ ಸ್ಮಾರಕ ಹಾಕ್ಬೇಕಂತೇಳಿ ನಮ್ಗೆ ಈ ಜಾಗ ಕೊಟ್ಟರು ನಾವು ಕಟ್ಟಿದ್ದೀವಿ. 2002 ಇದು ಉದ್ಘಾಟನೆ ಆಯ್ತು. ಒಂದೇ ವರ್ಷದಲ್ಲಿ ಫಸ್ಟ್ ಇನ್ ಇಂಡಿಯಾ ಕಾರ್ಗಿಲ್ ವಾರ್ ಮೆಮೋರಿಯಲ್ ಇದೆ. ಇದು ಸಾರ್ವಜನಿಕರು ಕೂಡಿ ಕಟ್ಟಿದ್ದು. ಏನು ಡಿಫೆನ್ಸ್ ಅಲ್ಲ, ಇದು ಗೌರ್ಮೆಂಟ್ ಇಲ್ಲ. ಗೌರ್ಮೆಂಟ್ ಇದ್ದವರು ಏನು ಪ್ರಸ್ತಾವ ಮಾಡಲಿಲ್ಲ. ನಾವು ಅವ್ರಿಗೆ ಕೇಳಿದ್ವಿ ಜಾಗ ಕೊಡ್ರಿಂದ ಈ ಜಾಗ ಕಟ್ಟಿದ್ದೀವಿ. ಅವಾಗಿಂದ ನಾವು ಪ್ರತಿ ವರ್ಷ ಕಾರ್ಗಿಲ್ ಉತ್ಸವ ಮಾಡ್ಕೊತ ಬಂದೀವಿ. ಮೊದಲೇ ವರ್ಷ ಅಂತೂ ಯಾರು ಶಹೀದಾಗಿರೋ ಅವ್ರಿಗೆ ಎಲ್ಲ ಫ್ಯಾಮಿಲಿ ಕರೆದಿದ್ದೀವಿ. ಇಲ್ಲೇ ಇದ್ದ ಜಾಗದಾಗ. ಇದು ಮೊದಲು ಹಂಗೆ ಇರಲಿಲ್ಲ, ಇದ್ರಂಗೆ ಇರಲಿಲ್ಲ. ಈಗ 20 ವರ್ಷ ಆದಮೇಲೆ ಮನ್ಮೇಲೆ ರಿನ್ಯೂವೇಟ್ ಆಗಿದೆ. ಮೊದಲಿಂದು ನಮಗೆ ಮೊದಲು ಹೆಂಗೆ ಇದೆಲ್ಲ ಬೆಳೆದಿದ್ದು ಇದೇನದಲ್ಲ ಬೆಳೆದಿದ್ದು ಇದಂತೂ ಸೇಮ್ ಅದ, ಅದೇನು ಬದಲಾವಣೆ ಆಗಿದೆ. ನನ್ನ ದೇಶ ಪ್ರೇಮಿಗಳೆಲ್ಲರಿಗೂ ನಮಸ್ಕಾರಗಳು. ಜುಲೈ 26, 2026 99 ಕಾರ್ಗಿಲ್ ವಾರ್. ಈಗ 27 ವರ್ಷದ ಹಿಂದೆ ಜೂನ್ ಜುಲೈನಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪರ್ವತಕ್ಕೋಸ್ಕರ ಯುದ್ಧ ನಡೆದ ಸಂದರ್ಭದಲ್ಲಿ ಆಗ 47 ದಿವಸ ಪಾಕಿಸ್ತಾನಿಯವರು ನಾವು ಹೋರಾಡಿಕಾರ ನಮ್ಮ ಮಾತೃಭೂಮಿಯನ್ನು ನಾವು ಹಿಮಾಲಯ ಅಷ್ಟೊಂದು ಎತ್ತರ ಪರ್ವತವನ್ನು ನಾವು ವಾಪಸ್ ಪಡಬೇಕಾದ್ರು. ಆ ಸಂದರ್ಭದಲ್ಲಿ 523 ಸೈನಿಕರು ನಾವು ನಮ್ಮ ಮಾತೃಭೂಮಿ ಸಲುವಾಗಿ ಅವರ ಪ್ರಾಣ ಬಲಿದಾನ ಮಾಡಬೇಕಾಯ್ತು. ಅದರಲ್ಲಿ ಕರ್ನಾಟಕದ ನಮ್ಮ 13 ಜನ ಸೈನಿಕರಿದ್ದರು. ಈಗ ನಾಳೆ ನಡೆಯುವ ಈ ಒಂದು ಕಾರ್ಗಿಲ್ ವಿಜಯೋತ್ಸವದ ಸಮಾರಂಭದಲ್ಲಿ ನಮ್ಮ ಪ್ರಮುಖ ಗಣ್ಯ ವ್ಯಕ್ತಿಯಾದ ತವನಪ್ಪ ಅಷ್ಟಗಿ ಸಾಹೇಬರ ಅವರ ಅಭಿಮಾನಿ ಗೆಳೆಯರ ಬಳಗ ಈ ಒಂದು ಕಾರ್ಗಿಲ್ ಸ್ತೂಪ ಮತ್ತು ಕಾರ್ಗಿಲ್ ಸ್ತೂಪ ಆಗಿರ್ಬೋದು, ಮಹಾತ್ಮ ಗಾಂಧಿ ವೃತ್ತ ಆಗಿರ್ಬೋದು, ಇದನ್ನೆಲ್ಲ ಸಾಕಷ್ಟು ಶ್ರಮ ತಗೊಂಡು ಹೌದು ನೀಚು ಕಟ್ಟಾಗಿ ಒಂದು ನೋಡಲಿಕ್ಕೆ ಆನಂದ ಭರಿತವಾಗಿರುವಂಥ ಒಂದು ಈ ಎಲ್ಲ ಬಳಗವು ಕೆಲಸ ಮಾಡಿದೆ. ಅವರಿಗೆ ಅನಂತ ಕೋಟಿ ನಮಸ್ಕಾರಗಳು. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ. ನಮಗೆಲ್ಲರಿಗೂ ಯುವಕರು ಒಂದಾಗಿ ನಾವು ದೇಶಕ್ಕಾಗಿ ಏನು ಪ್ರಾಣ ತೆತ್ತಾರಲ್ಲ ಅವರಿಗೆಲ್ಲ ನಾವು ರೆಸ್ಪೆಕ್ಟ್ ಕೊಡ್ಬೇಕಂತ ಹೇಳಿ ನಾವೆಲ್ಲರೂ ಬಂದು ಸ್ಮಾರಕವನ್ನು ಕ್ಲೀನ್ ಮಾಡಿ, ಆಮೇಲೆ ಇಲ್ಲಿದಾಗಲಿ ಮುಂದೆ ಗಾಂಧೀಜಿ ಪ್ರತಿಮೆ ಹತ್ರ ಆಗಲಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮನ ಇವತ್ತು ಎಲ್ಲ ಯುವಕರು ಸೇರಿ ಮಾಡಾಕತ್ತೀವಿ. ಆಮೇಲೆ ನಾನು ಹೇಳಕ್ಕೆ ಇಷ್ಟಪಡೋದೇನಂತಂದ್ರೆ ನಾವು ಈಗ ಇಷ್ಟೆಲ್ಲ ಫ್ರೀಯಾಗಿ ನಾವು ಮೂವ್ ಮಾಡ್ತೀವಿ, ಇಷ್ಟೆಲ್ಲ ಆರಾಮಾಗಿ ಅದೀವಿ ಅಂತಂದ್ರೆ ಅದಕ್ಕೆ ಯಾವಾಗಲೂ ಸೈನಿಕರು ಅಥವಾ ಯೋಧರ ಕಾರಣ. ಅದನ್ನು ನಾವು ಇಷ್ಟೆಲ್ಲ ಮಾಡೋಕ್ಕೆ ನಮ್ಗೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ನಮ್ಮ ಪುಣ್ಯ ಅಂತ ಹೇಳ್ತೀನಿ. सो कल कारगिल विजय दिवस है, जिसके लिए हम लोग यहाँ पे आए हैं. हमने सारी साफ़ सफाई की है और एक जो है हमारे तरफ से जो है एक रिस्पेक्ट हमने दी है और हमारा ये कंट्रीब्यूशन हमने दिया है. ನಮಸ್ಕಾರ ಭಾರತೀಯ ಜನರಿಗೆ. ನಾಳೆ ದಿನ ಜುಲೈ 26, 2026 ಕಾರ್ಗಿಲ್ ದಿವಸ ಇರುವ ನಿಮಿತ್ತವಾಗಿ ನಾವು ಭ್ರಷ್ಟಾಚಾರ ನಿರ್ಮೂಲನಾ ಸಂಘದ ವತಿಯಿಂದ ನಾವು ಹಾಗೂ ನಮ್ಮ ಎಲ್ಲ ಗೆಳೆಯರ ಬಳಗದವರು ಕಾರ್ಗಿಲ್ ಸ್ತೂಪ ಮತ್ತು ಗಾಂಧಿ ವರ್ತುಲ ಎಲ್ಲವನ್ನು ಹಿಡ್ಕೊಂಡು ಕ್ಲೀನ್ ಮಾಡುವಂಥ ಒಂದು ಕೆಲಸವನ್ನು ಕೈಗೊಂಡಿದ್ದೆವು. ಈ ಕೆಲಸದಲ್ಲಿ ನಮಗೆ ಸಾಥ್ ಕೊಟ್ಟಂಥ ಎಲ್ಲ ಯುವಕರಿಗೂ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ನಾವು ಇಂದು ಕಾರ್ಗಿಲ್ ಸ್ಮಾರಕದ ಹತ್ತಿರ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ಅರ್ಪಿಸಿದಂತಹ ಸೈನಿಕರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ.
ಅಂಥ ಸೈನಿಕರನ್ನು ಸ್ಮರಿಸುತ್ತಾ ನಾವು ಇಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅಲ್ಲದೆ ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡ್ಯಾರ ಅಂತಂದ್ರೆ ಅವ್ರನ್ನ ನೆನೆಸುವಂತಹ ಹೆಂಗಪ್ಪ ಅಂದ್ರೆ ದೇವ್ರನ್ನ ಎಷ್ಟು ನೆನೆಸ್ತೇವೆ, ನಮ್ಮ ತಂದೆ ತಾಯಿನ ಎಷ್ಟು ನೆನೆಸ್ತೇವೆ, ಅದೇ ರೀತಿ ನಮ್ಮ ಸೈನಿಕರನ್ನು ನೆನೆಸ್ಬೇಕಂತೇಳಿ ನಾನು ಇಲ್ಲಿ ಹೇಳ್ತೀನಿ. ಅಷ್ಟಲ್ಲದೆ ಈಗ ಹೆಚ್ಚು ಕಡಿಮೆ 23 ವರ್ಷಗಳ ಹಿಂದೆ ಕಾಶ್ಮೀರದೊಳಗೆ ಈ ಹೋರಾಟ ನಡೀತಾ ದೇಶಕ್ಕಾಗಿ. ಈ ದೇಶಕ್ಕಾಗಿ 13 ಜನ, ನಾವು ಕರ್ನಾಟಕದಿಂದ 13 ಜನ ತ್ಯಾಗ ಮಾಡ್ಯಾರ. ಆ 13 ಜನದೊಳಗೆ ಇದು ಸ್ಮಾರಕ ನಿರ್ಮಾಣ ಆಗ್ಯದ. ಆ ಸ್ಮಾರಕವನ್ನು ನಾವು ಸ್ವಚ್ಛ ಮಾಡ್ತಾ ಇದ್ದೇವೆ ಅಂತಂದ್ರೆ ನಮ್ಮ ಪುಣ್ಯ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ. ಬೇಟರ್ ಕರ್ನಾಟಕ ನ್ಯೂಸ್ ಧಾರವಾಡ.